ಸ್ವರಾಜ್ ಟ್ರ್ಯಾಕ್ಟರ್ ಬಸ್ ಪಂಪಿಗೆ ಡೀಸೆಲ್ ಓವರ್ಫ್ಲೋ ಆಗೋ ಸಂಬಂಧ ಬಾಟ್ಲಿಯನ್ನ ಕಟ್ಟಿಬಿಟ್ಟಾರ ನೋಡ್ರಿ. ನಮಸ್ಕಾರಿಪ್ಪ ನಮ್ ಕರ್ನಾಟಕ ಮಂದಿಗೆ ನಾ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ ಇವತ್ತಿನ ಲಾಗ್ ಚಲೋ ಮಾಡ್ಬಿಡೋಣ ಬರ್ರಿ. ಒಂದು ಸ್ವರಾಜ್ ಟ್ರ್ಯಾಕ್ಟರ್ ಬಸ್ ಪಂಪಿಗೆ ಆಯಿಲ್ ಹಾಕಿದ್ದೆ ಎಕ್ಸಲೇಟರ್ ಕೊಡತ್ಲೆ ಫುಲ್ ರುಪ್ಲೋ ಹಾಕ್ಯಾಸ ಆಮೇಲೆ ಸ್ವಲ್ಪ ಹೊತ್ತಿಗೆ ಡೀಸೆಲ್ ರುಪ್ಲಾ ಅಂತ ಬಿಟ್ಟೈತ್ರಿ. ಅದ್ರ ಸಂಬಂಧ ಫ್ಯೂಲ್ ಫೀಡ್ ಪಂಪ್ ಕಡ್ಯಾಕ್ ತೆಗ್ದ್ಬಿಟ್ಟೆ ನೋಡ್ರಿ. ಓರಿಂಗ್ ಕಿಟ್ ಚೇಂಜ್ ಮಾಡ್ಬಿಡೋಣ ಅಂತ ಬರ್ರಿ. ಓರಿಂಗ್ ಕಿಟ್ ಅದು ಬಂದೈತ್ರಿ ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ಇಂಜನ್ ಚಲೋ ಮಾಡಿ ಚೆಕ್ ಮಾಡಂತ ನೋಡ್ರಿ. ಈಗ ಆಯಿಲ್ ನು ರುಪ್ಲಾ ಆಗವಲ್ರಿ, ಡೀಸೆಲ್ ನು ರುಪ್ಲಾ ಆಗವಲ್ ನೋಡ್ರಿ. ಈ ಗಾಡಿ ಕೆಲಸ ಅಂತೂ ಓಕೆ ಆತ್ರಿ. ಇನ್ನೊಂದ್ HMT ಟ್ರ್ಯಾಕ್ಟರ್ ಸ್ಪೆಂಡಲ್ ಬಿಷ ಹಬ್ ಗಿರ್ಸಿಂಗ್ ಐತ್ರಿ. ಸ್ಪೆಂಡಲ್ ಅದು ಕಡ್ಯಾಕ್ ತೆಗ್ದ್ಬಿಟ್ಟೆ ನೋಡ್ರಿ. ಇನ್ನೊಂದ್ HMT ಟ್ರ್ಯಾಕ್ಟರ್ ಬಂದೈತ್ರಿ. ಇದ ರೇಡಿಯೇಟರ್ ಬಿಚ್ ಕೊಡ್ಬೇಕ್ರಿ, ನೀರ್ ಸೊರ ಅಂತ ಬಿಟ್ಟೈತ್ರಿ. ರೇಡಿಯೇಟರ್ ಅಂತೂ ಕಡ್ಯಾಕ್ ತೆಗ್ದು ಕೊಟ್ಬಿಟ್ಟೆ ನೋಡ್ರಿ. ಫುಲ್ ಡ್ಯಾಮೇಜ್ ಆಗಿತ್ರಿ, ಅದಕ್ಕೆ ಸೊರ ಅಂತಿತ್ರಿ. ರೇಡಿಯೇಟರ್ ಅಂತೂ ಮಾಡ್ಸಕೊಂಡ್ ಬಂದ್ಬಿಟ್ಟಾರ ನೋಡ್ರಿ. ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ಚಲೋ ಮಾಡಿ ಚೆಕ್ ಮಾಡೈತೆ ನೋಡ್ರಿ. ಈ ಗಾಡಿ ಕೆಲಸ ಅಂತೂ ಓಕೆ ಆತ್ ನೋಡ್ರಿ. ಸ್ಪೆಂಡಲ್ ಬಿಷ್ ಅದು ಬಂದ್ಬಿಟ್ಟ ನೋಡ್ರಿ. ಎಂಡ್ ಒಂದೆರಡು ಹೋಗಿದ್ರು, ಹೊಸ ಎಂಡ್ ಸ್ಪೆಂಡಲ್ ಬಿಷ್ ಬೇರಿಂಗ್ ಗಿರಿಂಗ್ ಎಲ್ಲಾ ಬಂದ ಫಿಟ್ ಮಾಡಕ್ ಚಲೋ ಮಾಡ್ಬಿಡ್ನ ಬರ್ರಿ. ಸ್ಪೆಂಡಲ್ ಅದು ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಇನ್ನೊಂದ್ ಸೈಡ್ ಸ್ಪೆಂಡಲ್ ಕಡ್ಯಾಕ್ ತೆಗ್ದ್ಬಿಟ್ಟೆ ನೋಡ್ರಿ. ಸ್ಪೆಂಡಲ್ ಬೇರಿಂಗ್ ನೋಡ್ರಿ, ಈಚೆ ಕಡೆನು ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಈ ಟ್ರ್ಯಾಕ್ಟರ್ ಹೈಡ್ರೋಲಿಕ್ ಕೆಲಸ ಐತೆ. ಹೈಡ್ರೋಲಿಕ್ ನು ಬಿಚ್ಬಿಟ್ಟೆ ರಾಮ್ ಸಿಲಿಂಡರ್ ಪಿಸ್ಟನ್ ಆಯಿಲ್ ಫುಲ್ ಸಾಪ್ ಆಗಿಬಿಟ್ಟಾವ. ಹೈಡ್ರೋಲಿಕ್ ಪಂಪ್ ನು ಕಡ್ಯಾಕ್ ತೆಗ್ದ್ಬಿಟ್ಟೆನಿ. ಹೈಡ್ರೋಲಿಕ್ ಪಂಪಿನ ಫಿಲ್ಟರ್ ಫುಲ್ ಜಾಮ್ ಆಗಿಬಿಟ್ಟೈತೆ. ಅದ್ರ ಸಂಬಂಧ ಹೈಡ್ರೋಲಿಕ್ ರೈಸ್ ಮಾಡದ ಹೇಳ ಅಂತ ಪಿಸ್ಟನ್ ಆಯಿಲ್ ರೆಡಿ ಆಗಿ ಪಿಸ್ಟನ್ ರೆಡಿ ಆಗಿಬಿಟ್ಟೈತಿ. ಹೈಡ್ರೋಲಿಕ್ ಪಂಪ್ ನು ರೆಡಿ ಆಗಿಬಿಟ್ಟೈತಿ ನೋಡ್ರಿ. ಹೊಸ ಫಿಲ್ಟರ್ ಹಾಕಿ ಫಿಟ್ ಮಾಡೋದು ಅಂದ್ರ ನೋಡ್ರಿ. ಹೈಡ್ರೋಲಿಕ್ ನು ಫಿಟ್ ಮಾಡಿಬಿಟ್ಟೇವಿ. ಗಾಡಿ ಚಲೋ ಮಾಡಿ ಚೆಕ್ ಮಾಡತ್ತೇವಿ. ಈಗ ಹೈಡ್ರೋಲಿಕ್ ನೋಡ್ರಿ ಫುಲ್ ಹೆಡ್ಲಿಂಗ್ ನಾಗ ಹೇಳಂತೈತಿ. ಈಗಂತೂ ಈ ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆಗಿಬಿಟ್ಟೈತಿ. ಲಾಗ್ ಸ್ಟಾರ್ ಲೈಕ್ ಅಂಡ್ ಫಾಲೋ ಮಾಡ್ರಿ, ಆದಷ್ಟ ಶೇರ್ ಮಾಡ್ರಿ. ನೆಕ್ಸ್ಟ್ ಹೋದಾಗ ಸಿಗುನತ್ತ ಲಗಾನ ಫಾಲೋ ಬಟನ್ ಹೊಡೆದ್ ಬಿಡ್ರಿ. ಮತ್ತೆ